ನಮಸ್ತೆ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ ಬೃಹತ್ ಜಾತಕಂ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಇದರೊಟ್ಟಿಗೆ ದ್ವಾದಶ ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಆ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗಗಳು ಹೇಗಿವೆ ಅನ್ನೋದನ್ನು ಗುರುಜಿಯವರು ತಿಳಿಸ್ಕೊಡ್ತಾರೆ. ಹಾಗೆ ಇವತ್ತಿನ ದಿನ ವಿಶೇಷತೆಯಲ್ಲಿ ಒಂದು ಹೊಸ ವಿಚಾರದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಮದುವೆ ವಿಳಂಬ ಆಗ್ಲಿಕ್ಕೆ ಕಾರಣಗಳೇನು, ಯಾವ ರಾಶಿಯವರು ಯಾವ ರೀತಿಯಾದಂಥ ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ಶೀಘ್ರವಾಗಿ ಮದುವೆ ಪ್ರಾಪ್ತಿಯಾಗತ್ತೆ. ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾರೆ. ಈ ಎಲ್ಲ ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಆಧ್ಯಾತ್ಮಿಕ ಚಿಂತಕರು, ಖ್ಯಾತ ಜ್ಯೋತಿಷಿಗಳು ಆಗಿರುವಂಥ ಶ್ರೀ ಆಚಾರ್ಯ ಗುರೂಜಿಯವರು. ಮೊದಲನೇದಾಗಿ ಗುರೂಜಿಯವ್ರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಂ ಅಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠನ್ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಇನ್ನು ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದಲ್ಲಿ ಇವತ್ತಿನ ಪಂಚಾಂಗ ಹೇಗಿದೆ, ಗ್ರಹಗತಿಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ಗುರುಜಿಯವರು ನಮಗೆ ಮೊದಲನೇದಾಗಿ ತಿಳಿಸ್ಕೊಡ್ತಾರೆ. ಗುರುಗಳೇ, ಇವತ್ತಿನ ಪಂಚಾಂಗ ಹೇಗಿದೆ ತಿಳಿಸ್ಕೊಡಿ. ಅವರಿಗೆ ದೇವರು ತುಂಬಾ ಬೇಗನೆ ಒಲಿತಾರೆ ಅಂತಲೂ ಕೂಡ ಹೇಳುವಂಥದ್ದು. ಆ ಒಂದು ಸಮಯದಲ್ಲಿ ನಮಗೆ ನಿಗ್ರಹ ಶಕ್ತಿ ಹೆಚ್ಚಿರುತ್ತೆ, ನಮ್ಮ ಚಿತ್ತ ಶಾಂತ ಇರುತ್ತೆ ಅಂತಲೂ ಕೂಡ ಹೇಳುತ್ತೆ. ಈ ಬ್ರಾಹ್ಮಿ ಮುಹೂರ್ತದಲ್ಲಿ 5 ಗಂಟೆ 7 ನಿಮಿಷದಿಂದ 5 ಗಂಟೆ 57 ನಿಮಿಷದವರೆಗೆ ಈ ಬ್ರಾಹ್ಮಿ ಮುಹೂರ್ತವನ್ನು ನಾವು ನೋಡ್ಬೋದಾಗಿದೆ. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡಿದಾಗ, ಸೂರ್ಯೋದಯ ಈ ದಿನ 6 ಗಂಟೆ 47 ನಿಮಿಷಕ್ಕೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮವು ಕೂಡ 6 ಗಂಟೆ 19 ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇನ್ನು ಇವತ್ತಿನ ಪಂಚಾಂಗ ಮತ್ತು ಗ್ರಹಗತಿಗಳು ಯಾವ ರೀತಿಯಾಗಿದೆ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ದ್ವಾದಶ ರಾಶಿಗಳ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಮೊದಲ 6 ರಾಶಿಗಳ ದಿನ ಭವಿಷ್ಯ ಮತ್ತು ಫಲಾನುಫಲಗಳು ಹೇಗಿವೆ ಅಂತ ಗುರುಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಜಿ, ಮೊದಲ 6 ರಾಶಿಗಳು ಹೇಗಿವೆ ತಿಳಿಸ್ಕೊಡಿ. ನೋಡಿ, ನಾವು ದಿನನಿತ್ಯವೂ ಕೂಡ ನಾವು ಈ ದ್ವಾದಶ ರಾಶಿಗಳ ಬಗ್ಗೆ ನಾವು ತಿಳಿಸ್ತಾ ಬರ್ತಾ ಇದ್ದೀವಿ. ಅಂದ್ರೆ ನೋಡಿ, ಈ ಒಂದು ಸಮಯದಲ್ಲಿ ಎಲ್ಲರಿಗೂ ಕೂಡ ಅವರವರ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ರಾಶಿಗಳಾಗ್ಲಿ ಅಥವಾ ನಾಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂತಹ ರಾಶಿಗಳನ್ನ ಎಲ್ಲರೂ ಕೂಡ ತಿಳ್ಕೊಂಡ್ಬಿಟ್ಟಿರ್ತಾರೆ. ಹಾಗಾಗಿ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತೆ ಮೀನ ರಾಶಿಗಳು, ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳಂತ ಹೇಳುವಂಥದ್ದು. ಈ ದಿನ ಯಾವೆಲ್ಲ ರಾಶಿಗಳಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಏನೆಲ್ಲ ಅನಾನುಕೂಲಗಳಿದೆ, ಅವರೆಲ್ಲ ಯಾವ ರೀತಿಯ ಒಂದು ಕ್ರಮವನ್ನು ಅನುಸರಿಸಬೇಕು ಅವೆಲ್ಲವನ್ನು ತಿಳ್ಕೊಳ್ಳುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ನೋಡಿ, ಯಾರೆಲ್ಲ ಈ ಮೇಷರಾಶಿಯವರು ಇರ್ತೀರ, ಇವತ್ತು ನೋಡು ಬುಧವಾರ ವಿಷ್ಣುವನ್ನು ಆರಾಧನೆ ಮಾಡ್ಕೊಳ್ತಾ ದಿನವನ್ನು ಪ್ರಾರಂಭ ಮಾಡಿ ತುಂಬ ವಿಶೇಷ ಆಗಿರುವಂಥದ್ದು. ದೂರದ ಪ್ರಯಾಣ ಹೋಗುವ ಸಾಧ್ಯತೆ ಹೆಚ್ಚು ಈ ದಿನ ಅಂತ ಹೇಳುವಂಥದ್ದು. ನೋಡಿ, ಬುಧವಾರ ಒಳ್ಳೆಯ ದಿನ. ಮೇಷರಾಶಿಯವರು ಈ ದಿನ ದೂರದ ಪ್ರಯಾಣ ಮಾಡುವಂತಹ ಸಾಧ್ಯತೆ ಹೆಚ್ಚು ಅಂತ ತೋರಿಸ್ತಾ ಇದೆ. ಹಾಗಾಗಿ ನೋಡಿ, ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಮಾಡ್ಕೊಳ್ಳಿ. ವಿಶೇಷವಾಗಿರುವಂಥ ಫಲ ಸಿಗುವಂಥದ್ದು, ಏನಾದರೂ ವ್ಯಾಪಾರ ನಿಮಿತ್ತನೋ ಅಥವಾ ಒಂದು ಶುಭ ಕಾರ್ಯದ ನಿಮಿತ್ತವಾಗಿ ಏನಾದರೂ ಪ್ರಯಾಣಗಳಿತ್ತಂದ್ರೆ ಮಾಡ್ಕೊಳ್ಳಿ, ಅನುಕೂಲಗಳಾಗುವಂಥದ್ದು. ಇನ್ನು ರಾಜಕೀಯ ನಾಯಕರಿಗೆ ವಿರೋಧಿಗಳಿಂದ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ. ಮೇಷರಾಶಿಯವರು ನೋಡ್ಕೊಳ್ಬೇಕು, ರಾಜಕೀಯ ವಿಷಯವಾಗಿ ಏನಾದರೂ ವಿರೋಧಿಗಳು ಜಾಸ್ತಿ ಆಗ್ತಾ ಇತ್ತು ಅಂದರೆ ಅಥವಾ ಹಿತಶತ್ರುಗಳು ಜಾಸ್ತಿ ಇತ್ತು ಅಂದರೆ ಅವರಿಂದ ಸಮಸ್ಯೆ ಹೆಚ್ಚಾಗುತ್ತೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ಅವರಿಂದ ಸ್ವಲ್ಪ ದೂರ ಇರುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು. ಯಾಕಂದರೆ ಜೊತೆಯಲ್ಲೇ ಇರ್ತಾರೆ, ಅವರಿಂದ ತೊಂದರೆಗಳು ಆಗ್ತಾ ಇರ್ತೀವಿ. ರಾಜಕೀಯ ಅಂದಾಗ ಇವೆಲ್ಲ ಸಾಮಾನ್ಯ, ಸರ್ವೇ ಸಾಮಾನ್ಯ ಅಂತಲೂ ಕೂಡ ಹೇಳ್ತಾ ಇರ್ತೀವಿ. ಈ ಹಿತಶತ್ರುಗಳಿಂದ ಆದಷ್ಟು ಸಮಸ್ಯೆಗಳು ಬರೋದ್ರಿಂದ ನೀವೇನು ಮಾಡಬೇಕು, ಆದಷ್ಟು ಸ್ವಲ್ಪ ದೂರ ಇರೋದಾಗಲಿ, ಅವರಿಂದ ಸ್ವಲ್ಪ ಮಾತುಕತೆಗಳಾಗಲಿ ಸ್ವಲ್ಪ ಕೊಂಚ ಕಡಿಮೆಗಳನ್ನು ಮಾಡ್ಕೊಳ್ಳಿ. ನಿಮಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ಮೇಷರಾಶಿಯವರಿಗೆ. ಇನ್ನು ವೃಷಭ ರಾಶಿಯವ್ರಿಗೆ ನೋಡಿದಾಗ, ಬೇರೆಯವರ ಕೆಲಸದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ, ಯಾರೆಲ್ಲ ವೃಷಭ ರಾಶಿಗಳು ಇರ್ತೀರಾ, ಬೇರೆಯವರ ಆ ಕೆಲಸಗಳಿಂದ ನೀವು ಮಾಡತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತೀರಾ ಅಂತ ಹೇಳ್ತೀವಿ. ನೋಡಿ, ಯಾರೋ ಒಬ್ಬ ವ್ಯಕ್ತಿಗೆ ಏನೋ ಒಂದು ಕೆಲಸ ಆಗಬೇಕು ಅಂತೇಳಿ ನೀವು ಒಂದು ಜವಾಬ್ದಾರಿನ ಕೊಟ್ಟಿರ್ತೀರಾ, ಆದರೆ ಕೆಲಸ ಆಗಲ್ಲ ಅಂತ. ನೋಡಿ, ಅಮಾವಾಸ್ಯೆಯ ಶುಭ ದಿನ, ಈ ದಿನ ನಿಮ್ಮ ಕೆಲಸಗಳನ್ನು ನೀವೇ ಮಾಡ್ಕೊಳ್ಳಿ. ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅದು ಯಶಸ್ವಿ ಆಗುತ್ತೆ. ಬೇರೆಯವರ ಕೈ ಕೊಟ್ಟರೆ ಅದರಿಂದ ತೊಂದರೆಗಳನ್ನು ಅನುಭವಿಸ್ತೀರ ಅಂತ ಹೇಳ್ತಾ ಇದ್ದೆ ವೃಷಭ ರಾಶಿಯವರಿಗೆ. ಇನ್ನು ಪತ್ರಿಕಾ ರಂಗದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಗೌರವ ದೊರೆಯಲಿದೆ ಅಂತ ಹೇಳ್ತಾ ಇದ್ದೆ. ನೋಡಿ, ಯಾರೆಲ್ಲ ವೃಷಭ ರಾಶಿಯವರು
ಈ ಪತ್ರಿಕಾ ರಂಗದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ಬಿಟ್ಟಿರ್ತೀರಾ, ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ತಾ ಇರ್ತೀರಾ. ಅವರೆಲ್ಲರಿಗೂ ಕೂಡ ಶುಭದಾಯಕವಾಗಿರುವಂಥದ್ದು, ವಿಶೇಷವಾಗಿ ಗೌರವ ಸನ್ಮಾನಗಳು ದೊರೆಯುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿ ವೃಷಭ ರಾಶಿಯವ್ರಿಗೆ ಇರುವಂಥದ್ದು. ಇನ್ನು ಮಿಥುನ ರಾಶಿಯವ್ರಿಗೆ ನೋಡಿದಾಗ ನಿಂತು ಹೋದ ಕೆಲಸ ಕಾರ್ಯಗಳಲ್ಲಿ ಚಾಲನೆ ಸಿಗುವಂಥದ್ದು. ನೋಡಿ, ಯಾರೆಲ್ಲ ಮಿಥುನ ರಾಶಿಯವ್ರು ಇರ್ತೀರ ನೋಡಿ, ಕೆಲವೊಂದು ಕೆಲಸ ಕಾರ್ಯಗಳು ನಿಂತೋಗ್ಬಿಟ್ಟಿರುತ್ತೆ ನೋಡಿ. ಒಂದು ಮದುವೆ ವಿಚಾರದಲ್ಲಿ ಆಗ್ಲಿ, ಅಥವಾ ಒಂದು ಭೂಮಿ ಖರೀದಿ ವಿಚಾರದಲ್ಲಿ ಆಗಲಿ, ಅಥವಾ ಒಂದು ಮನೆ ಕಟ್ಟುವ ವಿಚಾರದಲ್ಲಿ ಆಗಲಿ, ಏನಾದರೂ ನಿಮ್ಮ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿದ್ರೆ, ನಿಂತೋಗಿದ್ರೆ, ಅವೆಲ್ಲವಕ್ಕೂ ಕೂಡ ಚಾಲನೆ ದೊರಕುವಂಥದ್ದು ನೋಡಿ. ತುಂಬ ವಿಶೇಷವಾಗಿರುವಂಥ ನಾಳೆಯಿಂದ ನಿಮಗೆ ಮಾಘ ಮಾಸ ಪ್ರಾರಂಭ ಆಗುವಂಥದ್ದು ತುಂಬ ರಾಜಯೋಗದ ಸಮಯ ಅಂತಲೂ ಕೂಡ ನಾವು ಇದನ್ನು ಕರಿತೀವಿ. ಏನಾದರೂ ತೊಂದರೆಗಳಾಗಿದ್ದರೆ, ಆ ಮನೆ ಕಟ್ಟೋದು ಅಥವಾ ಯಾವುದೋ ಒಂದು ಕೆಲಸ, ವ್ಯಾಪಾರ, ಉದ್ಯೋಗ ಒಂದು ಸ್ಥಳಗಳಲ್ಲಿ ಏನಾದರೂ ಕಷ್ಟದ ವಾತಾವರಣ ಸೃಷ್ಟಿಯಾಗಿ ಕೆಲಸ ನಿಂತೋಗಿದ್ರೆ, ಅವೆಲ್ಲವಕ್ಕೂ ಕೂಡ ಚಾಲನೆ ಸಿಗುವಂಥದ್ದು ಮುಂದಿನ ದಿನಗಳು ತುಂಬ ವಿಶೇಷವಾಗಿರುತ್ತೆ ಅಂತಲೂ ಕೂಡ ಹೇಳ್ಬೋದು. ಮಿಥುನ ರಾಶಿಯವ್ರಿಗೆ ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗುತ್ತೆ. ಆದರೆ ನೋಡಿ, ಆರೋಗ್ಯದ ವಿಚಾರವಾಗಿ ಹೆಚ್ಚಿನದಾಗಿ ನೀವು ಗಮನವನ್ನು ಕೊಡಲೇಬೇಕಾಗುತ್ತೆ. ಏನಾದರೂ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಂಡು ಬಂದರೂ ಕೂಡ, ಅಥವಾ ಏನಾದರೂ ದೀರ್ಘಾವಧಿ ಆರೋಗ್ಯ ಸಮಸ್ಯೆ ಕಾಡ್ತಾ ಇತ್ತು ಅಂತಂದರೆ, ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ನೀವು ಅವಶ್ಯಕವಾಗಿ ಮಾಡ್ಕೊಳ್ಳಿ. ಮುಂದಿನ ದಿನಗಳು ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ನೋಡಿದಾಗ ಹೆಚ್ಚು ಕೆಲಸದ ಒತ್ತಡದಿಂದ ಆರೋಗ್ಯದ ಮೇಲೆ ಪ್ರಭಾವ ಬೀರುವಂಥದ್ದು. ನೋಡಿ, ಯಾರೆಲ್ಲ ಕಟಕ ರಾಶಿಗಳು ಇರ್ತೀರಾ ನೋಡಿ, ಹೆಚ್ಚು ಕೆಲಸದ ಒತ್ತಡ ಅಂತ, ಎಲ್ಲ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ, ಕೆಲವೊಂದು ದೈಹಿಕವಾಗಿ ತೊಂದರೆ ಅನುಭವಿಸ್ತಾ ಇರ್ತೀರಾ, ಇನ್ನು ಕೆಲವರು ಮಾನಸಿಕವಾಗಿ ಏನೋ ತೊಂದರೆ ಅನುಭವಿಸ್ತಾ ಇರ್ತಾರೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರಾ ನಿಮ್ಮಂಥವ್ರಿಗೆ. ಯಾಕಂದರೆ ಯಾವಾಗ ಒಬ್ಬ ಮನುಷ್ಯ ಚೆನ್ನಾಗಿ ಕೆಲಸ ಮಾಡ್ತಿರ್ತಾನೆ, ಅವ್ರ ಮೇಲೇ ಜಾಸ್ತಿ ಭಾರ ಹಾಕುವಂಥದ್ದು, ಹೊರೆ ಓಡುವಂಥದ್ದು, ಈ ರೀತಿ ಎಲ್ಲ ಒಂದು ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಆಗ್ತಾ ಇರುತ್ತೆ. ಹಾಗಾಗಿ ಈ ಕೆಲಸದ ಒತ್ತಡದಿಂದ ಈ ದಿನ ನಿಮಗೆ ಆರೋಗ್ಯದ ಮೇಲೆ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾ ಇದೆ. ಹಾಗಾಗಿ ಅದರ ಕಡೆ ಗಮನವನ್ನು ಕೊಡಬೇಕು ಅವಶ್ಯಕವಾಗಿ. ಕಟಕ ರಾಶಿಯವರು ಆರೋಗ್ಯದ ವಿಚಾರವಾಗಿ ಅನುಕೂಲವನ್ನು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಮಾನಸಿಕ ಧೈರ್ಯ ಕೂಡ ಅಗತ್ಯವಾಗಿರುವಂಥದ್ದು. ನೋಡಿ, ಕಟಕ ರಾಶಿಯವ್ರಿಗೆ ಏನು ಹೇಳ್ತಿರುವಂಥದ್ದು, ಮಾನಸಿಕವಾಗಿ ಏನು ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನೀವು ಅದಕ್ಕೆ ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಬಾರ್ದು ಅಂತ ಹೇಳುತ್ತೆ. ಮಾನಸಿಕವಾಗಿ ನೀವು ಧೈರ್ಯವಾಗಿದ್ದು ಅಂತಂದರೆ ಎಲ್ಲವೂ ಕೂಡ ನಿಮಗೆ ಶುಭೀಕ್ಷವಾಗುವಂಥದ್ದು, ಅನುಕೂಲ ಆಗುವಂಥದ್ದು ನೋಡ್ಬೋದು. ಕೃಷಿಕರಿಗೆ ತೋಟಗಾರಿಕೆಯಲ್ಲಿ ಹೆಚ್ಚಿನ ಲಾಭದಾಯಕ ಆಗಿರು ನೋಡಿ. ಕಟಕ ರಾಶಿಯವರು ಏನಾದರೂ ಕೃಷಿಕರಿತ್ತು ಅಂತಂದರೆ ನಿಮಗೆ ಲಾಭದಾಯಕ ಆಗುತ್ತೆ ಅಂತ. ಯಾರೆಲ್ಲ ಈ ಕೃಷಿ ರಂಗದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಾ, ಒಂದು ತೋಟಗಾರಿಕೆ ಮಾಡ್ತಾ ಇರ್ತೀರಾ, ಒಂದು ಹೊಲ ಹೂಳುವಂಥದ್ದು, ಅಥವಾ ಏನೊಂದು ಬೇಸಾಯಗಳನ್ನು ಮಾಡ್ತಾ ಇರೋರಿಗೆ ತುಂಬ ಒಳ್ಳೆ ದಿನ ಅಂತಲೂ ಕೂಡ ಇದನ್ನ ಹೇಳ್ಬೋದು. ಕಟಕ ರಾಶಿಯವ್ರಿಗೆ ಹೆಚ್ಚಿನ ಲಾಭವನ್ನು ಕೂಡ ನೀವು ಗಳಿಸ್ಬೋದು ಅಂತ ಹೇಳ್ತಾ ಇದೆ ಕಟಕ ರಾಶಿಯವರಿಗೆ. ಇನ್ನು ಸಿಂಹರಾಶಿಯವ್ರಿಗೆ ನೋಡಿದಾಗ ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಅಂತ ಹೇಳುವಂಥದ್ದು. ನೋಡಿ, ಯಾರೆಲ್ಲ ಸಿಂಹರಾಶಿಗಳು ಇರ್ತೀರಾ, ದೂರದ ಪ್ರಯಾಣದಲ್ಲಿ ಕಾರ್ಯಸಿದ್ಧಿ ಆಗುತ್ತೆ ಅಂತ. ನೋಡಿ, ಏನಾದರೂ ಒಂದು ನಿಮ್ಗೆ ಏನಾದರೂ ದೂರದ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರೆ, ಅಥವಾ ಏನಾದರೂ ನೀವು ಕೆಲಸದ ನಿಮಿತ್ತ ಪ್ರಯಾಣ ಇತ್ತು ಅಂತಂದರೆ, ಅದಕ್ಕೆ ತಕ್ಕಂತಹ ನೀವು ತುಂಬ ದೂರ ಹೋಗಿ ಪ್ರಯಾಣ ಕೂಡ ಮಾಡ್ಕೊಳ್ಳಿ, ನಿಮಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು, ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಯಾವುದೋ ಒಂದು ಕೆಲಸದ ನಿಮಿತ್ತ ನೀವು ಹೋಗ್ಬೇಕು ಅನ್ಕೊಂಡ್ರೆ ಹೋಗಿ ಆ ಕಾರ್ಯ ಸಿದ್ಧಿ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದೆ. ಯಾವುದೇ ವ್ಯವಹಾರವನ್ನು ಮಾಡುವ ಮುನ್ನ 2 ಬಾರಿ ಯೋಚನೆ ಮಾಡಿ ಅಂತ ಹೇಳ್ತಾ ಇದೆ. ಅದು ನೋಡಿ, ಸಿಂಹರಾಶಿಯವ್ರಿಗೆ ಏನಾದರೂ ವ್ಯವಹಾರ ಮಾಡ್ಕೊಳ್ಳೋದಿದ್ರೆ 2 ಬಾರಿ ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದೆ. ಯಾಕಂದರೆ ಅದರಿಂದ ತೊಂದರೆಗಳು, ತೊಡಗುಗಳು ಉಂಟಾಗುವಂಥದ್ದು ಕೂಡ ಇರುವಂಥದ್ದು. ಹಾಗಾಗಿ ಏನಾದರೂ ವ್ಯಾಪಾರನ ಉದ್ಯೋಗ ಇತ್ತಂದರೆ ಒಂದು 2-3 ಸಾರಿ ಯೋಚನೆ ಮಾಡಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವ್ರಿಗೆ ನೋಡಿದಾಗ ದೀರ್ಘಕಾಲದಿಂದ ಕಿರಿಕಿರಿ ನೀಡುತ್ತಿದ್ದ ತೊಂದರೆಗೆ ಇಂದು ಪರಿಹಾರ ದೊರೆಯಲಿದೆ. ನೋಡಿ, ಯಾರೆಲ್ಲ ಈ ಕನ್ಯಾ ರಾಶಿಗಳು ಇರ್ತೀರಾ, ತುಂಬಾ ದಿವಸದಿಂದ ಯಾವುದೋ ಒಂದು ಕಿರಿಕಿರಿಯನ್ನು ಅನುಭವಿಸ್ತಾ ಇರ್ತೀರಾ. ಒಂದು ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಆಗಲಿ, ಅಥವಾ ಮನೆಯಲ್ಲಿ ಆಗಲಿ, ಕುಟುಂಬದಲ್ಲಿ ಆಗಲಿ, ಅಥವಾ ನಿಮ್ಮ ಸ್ನೇಹಿತರಿಂದ ಆಗಲಿ ಏನಾದರೂ ಕಿರಿಕಿರಿ ಆಗ್ತಾ ಇತ್ತು, ತುಂಬಾ ದಿನದಿಂದ ಬಳಲ್ತಾ ಇತ್ತಂದರೆ ಅದಕ್ಕೆಲ್ಲವಕ್ಕೂ ಕೂಡ ಪರಿಹಾರಗಳು ಸಿಗುವಂಥದ್ದು ಕೂಡ ನೋಡ್ಕೊಳ್ಬೇಕು. ಯಾವುದೇ ತೊಂದರೆಗಳಿದ್ರು ಕೂಡ ಅವೆಲ್ಲವಕ್ಕೂ ಕೂಡ ಈ ದಿನ ಒಳ್ಳೆಯ ದಿನ ಕನ್ಯಾ ರಾಶಿಯವ್ರಿಗೆ ಅಂತ ಹೇಳ್ಬೋದು. ಆ ಎಲ್ಲ ತೊಂದರೆಗಳಿಗೂ ಮಾನಸಿಕವಾಗಿ ಆಗಲಿ, ದೈಹಿಕವಾಗಲಿ ಏನಾದರೂ ತೊಂದರೆಗಳಾಗ್ತಾ ಇದ್ರೆ ಅದಕ್ಕೆ ತಕ್ಕಂತಹ ಪರಿಹಾರಗಳು ಕೂಡ ಸಿಗುವಂಥದ್ದು. ಇನ್ನು ಹಣಕಾಸಿನ ತೊಂದರೆ ಕೂಡ ನಿವಾರಣೆ ಆಗುತ್ತೆ. ಹಣದ ವಿಚಾರವಾಗಿ ಏನಾದರೂ ಕನ್ಯಾ ರಾಶಿಯವರಿಗೆ ತೊಂದರೆ ಆಗ್ತಾ ಇತ್ತು, ಕಿರಿಕಿರಿ ಆಗ್ತಾ ಇತ್ತು, ಹಣದ ವಿಚಾರವಾಗಿ ಏನಾದರೂ ಸಾಲಬಾಧೆಯಿಂದ ಏನಾದರೂ ನೀವು ತೊಂದರೆ ಅನುಭವಿಸಿದ್ರೆ ಅದಕ್ಕೂ ಕೂಡ ನಿಮಗೆ ಈ ದಿನ ಪರಿಹಾರ ಸಿಗುವಂಥದ್ದು ನೋಡ್ಬೋದು ಕನ್ಯಾ ರಾಶಿಯವರಿಗೆ.
ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಮೊದಲ 6 ರಾಶಿಗಳು ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರ ಹೇಗಿತ್ತೆ, ಸೊ ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡಿದ್ದಾರೆ. ಇನ್ನು ಗುರುಗಳನ್ನು ನೀವು ನೇರವಾಗಿ ಬಂದು ಸಂಪರ್ಕಿಸಬೇಕು, ಜಾತಕವನ್ನು ಬರೆಸಬೇಕು, ಜಾತಕದ ವಿಶ್ಲೇಷಣೆಯನ್ನು ಮಾಡಿಸ್ಕೊಳ್ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ನೇರವಾಗಿ ಗುರುಜಿಯವ್ರನ್ನ ಭೇಟಿ ಆಗಲಿಕ್ಕೆ ಅವಕಾಶವಿದೆ. ಇನ್ನು ಇವತ್ತಿನ ದಿನ ವಿಶೇಷತೆಗೆ ಹೋಗೋಣ. ಪ್ರತಿ ಸಂಚಿಕೆಯಂತೆ ಇವತ್ತಿನ ಸಂಚಿಕೆಯಲ್ಲೂ ಕೂಡ ಗುರೂಜಿಯವರು ಒಂದು ಹೊಸ ವಿಚಾರದ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಮದುವೆ ವಿಳಂಬಕ್ಕೆ ಕಾರಣಗಳೇನು, ಯಾವ ರಾಶಿಯವರು ಯಾವ ರೀತಿಯಾದಂಥ ಪರಿಹಾರ ಮಾರ್ಗವನ್ನು ಅನುಸರಿಸೋದ್ರಿಂದ ಈ ಒಂದು ಸಮಸ್ಯೆಯಿಂದ ದೂರ ಉಳಿಬಹುದು, ಇದರ ಕುರಿತಾಗಿ ಗುರೂಜಿಯವರು ನಮಗೆ ತಿಳಿಸ್ಕೊಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷ ನೋಡಿ. ಈ ದಿನ ವಿಶೇಷವಾಗಿ ಮದುವೆಗೆ ಸಂಬಂಧಪಟ್ಟಂತ ವಿಷಯ ನೋಡಿ. ಯಾರೆಲ್ಲ ಎಷ್ಟೋ ಕಷ್ಟಗಳು ಪಟ್ಟು ಪೂಜಾರಿಗಳನ್ನು ಮಾಡಿಸ್ಕೊಂಡಿರ್ತೀರಾ, ಅಥವಾ ಮನೆಯಲ್ಲೂ ಕೂಡ ಎಲ್ಲ ಒಂದು ಶುಭ ಕಾರ್ಯಗಳು ನಡೀತಾ ಇರುತ್ತೆ. ಆದರೆ ಮದುವೆ ವಿಚಾರದಲ್ಲಿ ತೊಂದರೆ ಆಗ್ತಿತ್ತು. ಮನೆಯಲ್ಲಿ ಏನಾದರೂ ಮದುವೆ ಆಗದೆ ಯಾರಾದರೂ ಉಳಿದೋಗ್ಬಿಟ್ಟಿದ್ರೆ, ಏನಾದರೂ ತೊಂದರೆ ಆಗ್ತಿತ್ತು ಅಂದರೆ ಅವ್ರಿಗೆಲ್ಲ ಏನು ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ನೋಡಿ. ಮುಂದೆ ನಿಮಗೆ ಆ ಪರಿಹಾರಗಳನ್ನು ಕೂಡ ನಾನು ತಿಳಿಸ್ಕೊಡ್ತಾ ಬರ್ತಾ ಇರ್ತೀನಿ. ನೋಡಿ, ವಿಶೇಷವಾಗಿ ದ್ವಾದಶ ರಾಶಿಗಳವರು, ಈಗ ಎಲ್ಲರಿಗೂ ಕೂಡ ಸಾಮಾನ್ಯವಾಗಿ ರಾಶಿಗಳು ಗೊತ್ತಿರುತ್ತೆ. ನಾವು ದಿನನಿತ್ಯವೂ ಕೂಡ ಈ ರಾಶಿ ಭವಿಷ್ಯದ ಬಗ್ಗೆನೇ ಹೇಳ್ತಾ ಇರ್ತೀವಿ. ಹಾಗಾಗಿ ಏನಾದರೂ ನಿಮಗೆ ಈ ರಾಶಿಗೆ ಸಂಬಂಧಪಟ್ಟಂತಹ ತೊಂದರೆಗಳಿತ್ತು ಅಂತಂದರೆ, ಆಯಾ ರಾಶಿಗಳು ಏನೆಲ್ಲ ತಂತ್ರಗಳನ್ನು ಏನೆಲ್ಲ ಕಾರ್ಯಗಳನ್ನು ಮಾಡಿಕೊಂಡಾಗ ನಿಮಗೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಅಂತ ನೋಡುವಂಥದ್ದು. ಹಾಗಾಗಿ ಏನಾದರೂ ಮದುವೆ ವಿಚಾರದಲ್ಲಿ ಪದೇ ಪದೇ ತೊಂದರೆಗಳು ಆಗ್ತಾ ಇದ್ದು ಮದುವೆ ಆಗ್ತಾ ಇಲ್ಲ, ಮದುವೆ ಈಗ ಅರ್ಧಕ್ಕೆ ನಿಂತು ಹೋಗುವಂಥದ್ದು, ಎಂಗೇಜ್ಮೆಂಟ್ ಲೆವೆಲ್ಗೆ ಬಂದು ನಿಶ್ಚಿತಾರ್ಥ ಆಗಿ ನಂತರ ಮುರಿದು ಬೀಳುವಂಥದ್ದಾಗಲಿ, ಅಥವಾ ಮದುವೆ ಕೂಡಿದ ಮೇಲೆ ತೊಂದರೆಗಳಾಗುವಂಥದ್ದು, ಮದುವೆ ಹತ್ತಿರ ಬಂದಂಗೆ ತೊಂದರೆಗಳು ಆಗ್ತಾ ಇತ್ತು, 2 ಸಾರಿ 3 ಸಾರಿ ಇದೇ ಥರ ಆಗ್ತಾ ಇತ್ತು ಅಂತಂದರೆ, ಯಾವೆಲ್ಲ ರಾಶಿಯವರು ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು, ಹಾಗೆ ಅದಕ್ಕೆ ಏನೆಲ್ಲ ತಕ್ಕಂತಹ ನೋಡಿ ಸಾಮಾನ್ಯ ಸರಳ ಪರಿಹಾರಗಳು ಹೇಳುವಂಥದ್ದು. ಈಗ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಅಂದರೆ, ಕುಜದೋಷ ಜಾತಕ ನೋಡಿದ ತಕ್ಷಣ ಕುಜದೋಷ ಇತ್ತಂದರೆ ಕುಜ ಶಾಂತಿ ಮಾಡ್ಕೊಳ್ಳಿ, ಕುಜ ಜಪ ಮಾಡಿಸಿ, ಕುಜ ಒಂದು ಗ್ರಹಕ್ಕೆ ದಾನಗಳು ಮಾಡಿ ಅಂತಲೂ ಕೂಡ ಹೇಳ್ತಾ ಇರ್ತೀವಿ. ಆದರೆ ಈ ದಿನ ಯಾವೆಲ್ಲ ದರ್ಶನದಿಂದ ಮುಕ್ತಿ ಸಿಗುವಂಥದ್ದು, ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಕೆಲವೊಂದು ದರ್ಶನಂ ಪಾಪನಾಶನಂ ಅಂತ, ಆ ಒಂದು ದೇವರ ಪೂಜೆಗಳನ್ನು ಮಾಡ್ಕೊಂಡಾಗ, ಕೆಲವೊಂದು ದಾನಾದಿಗಳನ್ನು ಕೊಟ್ಟಾಗ ಏನೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೋದು ಕೂಡ ಮುಂದೆ ನಿಮಗೆ ತಿಳಿಸ್ಕೊಡುವಂಥದ್ದು. ಇನ್ನು ವೀಕ್ಷಕರು, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನಮಗೆ ನೀಡ್ತಾ ಇದ್ದಾರೆ. ಇನ್ನೊಂದಷ್ಟು ಮಾಹಿತಿಯನ್ನು ನೀಡ್ತೀವಿ. ಅದಕ್ಕಿಂತ ಮುಂಚಿತವಾಗಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು ಗುರುಗಳು ನೀಡ್ತಾ ಇದ್ದಾರೆ. ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿತ್ತು ಅಂದರೆ, ಮೊದಲ 6 ರಾಶಿಗಳ ದಿನ ಭವಿಷ್ಯದ ಕುರಿತಾಗಿ ತಿಳ್ಕೊಂಡಿದ್ದಾಯಿತು. ಕೊನೆಯ 6 ರಾಶಿಗಳು ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ, ಗುರುಗಳೇ ಇದ್ರ ಬಗ್ಗೆ ತಿಳಿಸ್ಕೊಡಿ. ನೋಡಿ, ಮುಂದಿನ ರಾಶಿ ತುಲಾ ರಾಶಿ. ಈ ದಿನ ಈ ತುಲಾ ರಾಶಿಯವ್ರಿಗೆ ಏನೆಲ್ಲ ತೊಂದರೆಗಳಿದೆ ಅಥವಾ ತೊಡಕುಗಳಿದೆ, ಏನೆಲ್ಲ ಅನುಕೂಲಗಳು ಅನಾನುಕೂಲ ಎಲ್ಲವನ್ನು ಕೂಡ ನೋಡುವಂತಹ ಸಮಯ. ತುಲಾ ರಾಶಿಯವ್ರಿಗೆ ಈ ದಿನ ಅನಿರೀಕ್ಷಿತವಾಗಿ ಹಣಕಾಸು ಪಡೆದುಕೊಳ್ಳುವ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಯಾರೆಲ್ಲ ತುಲಾ ರಾಶಿಗಳು ಇರ್ತೀರಿ, ನಿಮಗೆ ಒಳ್ಳೆ ದಿನ ಅಂತ ಕೂಡ ಹೇಳ್ಬೋದು. ಯಾಕಂದರೆ ಅನಿರೀಕ್ಷಿತವಾಗಿ ಹಣಕಾಸನ್ನು ಪಡೆದುಕೊಳ್ಳುವ ದಿನ ಅಂತ. ಏನಾದರೂ ಹಣದ ವಿಚಾರವಾಗಿ ನಿಮಗೆ ತೊಂದರೆ ಒಳಗಾಗಿದ್ದರೆ, ನೀವು ಏನಾದರೂ ದುಡ್ಡು ಬರ್ತಾ ಇಲ್ಲ ಅಂತಂದರೆ, ಅಥವಾ ಯಾರಿಗೂ ದುಡ್ಡು ಕೊಟ್ಬಿಟ್ಟಿರ್ತಾರೆ ಕಳ್ಕೊಂಬಿಟ್ಟಿರೋದು ಅಂಥದ್ದು, ಅಥವಾ ಏನಾದರೂ ಈ ರೀತಿ ಆಗಿತ್ತು ಅಂತಂದರೆ ಏನು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅಂತ ನೋಡಿ. ಹಣದ ವಿಚಾರವಾಗಿ ತೊಂದರೆ ಆಗಿತ್ತು ಅಂತಂದ್ರೆ ನೋಡಿ, ನೀವು ವಿಶೇಷವಾಗಿರುವಂತಹ ಧನಲಕ್ಷ್ಮಿ ಆರಾಧನೆ ಈ ದಿನ ಮಾಡ್ಕೊಳ್ಳಿ, ನಿಮಗೆ ಅನುಕೂಲ ಆಗುವಂಥದ್ದು ತುಲಾರಾಶಿಯವರಿಗೆ. ಇನ್ನು ಆರೋಗ್ಯದಲ್ಲಿ ಏರುಪೇರು ಉಂಟಾಗೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ನೋಡಿ. ಆರೋಗ್ಯದ ರೀತಿಯೂ ಕೂಡ ನೀವು ಧನ್ವಂತರ ನಾರಾಯಣನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕಾಗುತ್ತೆ. ಈ ದಿನ ಆರೋಗ್ಯದ ವಿಚಾರವಾಗಿ ಏರುಪೇರು ಸಂಭವ ಇರುವಂಥದ್ದು ಜಾತಕ ಫಲದಲ್ಲಿ. ಹಾಗಾಗಿ ಆರೋಗ್ಯದಲ್ಲಿ ಏನಾದರೂ ಕೊಂಚ ನಿಮಗೆ ತೊಂದರೆ ಆಗುವಂಥದ್ದು, ಚಿಕ್ಕದಾಗಿ ತಲೆನೋವು ಬರುವಂಥದ್ದು, ಈ ರೀತಿ ಏನಾದರೂ ಆರೋಗ್ಯ ಸಮಸ್ಯೆ ಆಗ್ತಾ ಇತ್ತು ಅಂತಂದರೆ ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ನೀವು ಅವಶ್ಯಕವಾಗಿ ಮಾಡಿಕೊಳ್ಬೇಕು ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವ್ರಿಗೆ ನೋಡಿದಾಗ ಈ ದಿನ
ವಿಶೇಷವಾಗಿರುವಂಥದ್ದು ಕೆಲಸ ಕಾರ್ಯಗಳಲ್ಲಿ ವಿಳಂಬ ಅಂತ ಹೇಳ್ತಾ ಇದೆ. ನೋಡಿ, ವೃಶ್ಚಿಕ ರಾಶಿಯವ್ರು ನೋಡ್ಕೊಳ್ಬೇಕು, ಮಾಡುವಂತಹ ಕೆಲಸ ಕಾರ್ಯಗಳು ವಿಳಂಬ ಅಂತಂದರೆ ತಡವಾಗುತ್ತೆ ಅಂತ. ಅಂದರೆ ಕೆಲಸ ಕಾರ್ಯಗಳು ಏನೋ ಒಂದು ಅಡ್ಡ ಬರುವಂಥದ್ದು, ಹಾನಿ ಉಂಟಾಗುವಂಥದ್ದು, ಸುಮ್ಮನೆ ಪದೇ ಪದೇ ಆ ಕೆಲಸ ಕಾರ್ಯ ಸ್ಥಗಿತಗೊಳ್ಳುವಂಥದ್ದು, ತುಂಬ ತಡವಾಗಿ ಕೆಲಸ ಕಾರ್ಯಗಳಾಗುವಂಥದ್ದು ಆಗ್ತಾ ಇರುತ್ತೆ. ಯಾವುದೋ ನೀವು ಏನಾದರೂ ಮನಸ್ಸಲ್ಲಿ ಇವತ್ತು ಈ ಕೆಲಸ ಆಗಲೇಬೇಕು, ಈ ಥರ ಏನಾದರೂ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ರೆ ಕೆಲವೊಂದು ಕೆಲಸ ಕಾರ್ಯಗಳು ಬೇಗ ಆಗಲ್ಲ ಅಂತ ಹೇಳ್ತಾ ಇದೆ. ತಡವಾಗಿ ಆದರೂ ಕೂಡ ನಿಮಗೆ ಯಶಸ್ಸು ನಿಶ್ಚಯ ಅಂತ ಹೇಳುವಂಥದ್ದು. ವೃಶ್ಚಿಕ ರಾಶಿಯವ್ರಿಗೆ ಇನ್ನು ವಸ್ತ್ರ ಆಭರಣ ಖರೀದಿ ಯೋಗ ಅಂತ ನೋಡಿ, ಯಾರೆಲ್ಲ ವೃಶ್ಚಿಕ ರಾಶಿಗಳು ಇರ್ತೀರಾ, ಏನಾದರೂ ಆಭರಣ ತೆಗೆದುಕೊಳ್ಳುವಂಥದ್ದಾಗಲಿ ಅಥವಾ ವಸ್ತ್ರಗಳನ್ನು ಬಟ್ಟೆಗಳನ್ನು ಏನಾದರೂ ತೆಗೆದುಕೊಳ್ಬೇಕು ಅಂದ್ಕೊಂಡಿದ್ರೆ ಅವಶ್ಯಕವಾಗಿ ನೀವು ತಗೊಳ್ಳಿ, ವಸ್ತ್ರಗಳನ್ನು ಆಭರಣಗಳನ್ನು ತಗೊಳ್ಳಿ, ಅನುಕೂಲ ಆಗುತ್ತೆ ಅಂತ. ಕೆಲವರು ನೋಡಿ ಈ ದಿನ ಅಮಾವಾಸ್ಯೆ ಅಂತ ಕೂಡ ಹೇಳುವಂಥದ್ದು. ಏನಾದರೂ ಅಮಾವಾಸ್ಯೆ ವಿಚಾರವಾಗಿ ನೀವು ತಗೋಬಾರ್ದಂದ್ರೆ ಅದ್ರ ಬಗ್ಗೆ ಚಿಂತನೆಯನ್ನು ಮಾಡಿ, ಏನಾದರೂ ಆಭರಣದ ವಿಚಾರವಾಗಿ ಆಗಲಿ ಅಥವಾ ವಸ್ತ್ರದ ವಿಚಾರವಾಗಿ ಚಿಂತನೆಯನ್ನು ಮಾಡಿ ನಿಮಗೆ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು ಇರುತ್ತೆ. ಪ್ರಯಾಣದಲ್ಲಿ ಕೂಡ ಎಚ್ಚರಿಕೆ ಇರಬೇಕು. ಅಮಾವಾಸ್ಯ ದಿನಗಳು ವಿಶೇಷವಾಗಿರುವಂಥದ್ದು. ಈ ದಿನ ವೃಶ್ಚಿಕ ರಾಶಿಯವರು ಕೂಡ ನೀವು ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ನೀವು ಓಡಾಡುವಂಥದ್ದು, ವಾಹನ ಚಲಾವಣೆ ಮಾಡುವಂಥದ್ದು ಮಾಡ್ಕೊಳ್ಬೇಕಾಗುತ್ತೆ ವೃಶ್ಚಿಕ ರಾಶಿಯವರು. ಇನ್ನು ಧನಸ್ಸು ರಾಶಿಯವರಿಗೆ ನೋಡಿದಾಗ ವ್ಯವಹಾರದಲ್ಲಿ ಅನುಕೂಲತೆ ಉಂಟಾಗುವಂಥದ್ದು. ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರ ನೋಡಿ, ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಏನಾದರೂ ವ್ಯಾಪಾರ ಉದ್ಯೋಗ ಮಾಡ್ಕೊಳ್ತಾ ಇದ್ರೆ ಅಂದರೆ ಇಷ್ಟು ದಿನ ನಿಮಗೆ ತುಂಬ ಕಷ್ಟ ಅನುಭವಿಸ್ತಾ ಇರ್ತಾರೆ. ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರಾ, ನಷ್ಟ ಆಗ್ಬಿಟ್ಟಿರುತ್ತೆ, ಕುಂಠಿತ ಆಗ್ತಾ ಇರುತ್ತೆ, ವ್ಯಾಪಾರ ಚೆನ್ನಾಗಿ ಆಗ್ತಾ ಇದ್ರೂ ಕೂಡ ಧನಲಾಭ ಇರಲ್ಲ. ಅವೆಲ್ಲವಕ್ಕೂ ಕೂಡ ನಿಮಗೆ ಇದನ್ನ ಒಳ್ಳೆಯ ಅನುಕೂಲದ ವಾತಾವರಣ ಕೂಡ ಸೃಷ್ಟಿಯಾಗುವಂಥದ್ದು. ನೋಡಿ, ಧನಸ್ಸು ರಾಶಿಯವರು ಯಾವುದೇ ವ್ಯಾಪಾರ ಮಾಡಿದ್ರು ಕೂಡ ಧನಾಗಮನದ ನಿರೀಕ್ಷೆ ಇದನ್ನ ಮಾಡ್ಬೋದು. ಇನ್ನು ಪುಣ್ಯಕ್ಷೇತ್ರ ದರ್ಶನ ಮಾಡುವಿರಿ, ಧನಲಾಭ ಕೂಡ ಸಿಗುವಂಥದ್ದು. ನೋಡಿ, ಇದನ್ನ ಧನಲಾಭ ಅಂತ ಹೇಳ್ತಾ ಇದೆ ಧನಸ್ಸು ರಾಶಿಯವರಿಗೆ. ಹಾಗೆ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಬೇಕು ಅಂತ ನೋಡಿ, ಯಾವುದೋ ಒಂದು ತೀರ್ಥಕ್ಷೇತ್ರದಾಗಲಿ, ನಿಮ್ಮ ಒಂದು ಸರಿಹದ್ದಲ್ಲಿ ಒಂದು ಗ್ರಾಮದ ಪರಿವಿಡಿಯಲ್ಲೋ ಅಥವಾ ಏನಾದರೂ ನಿಮಗೆ ಹತ್ತಿರದಲ್ಲಿ ಏನಾದರೂ ಒಂದು ಒಳ್ಳೆಯ ಪುಣ್ಯಕ್ಷೇತ್ರಗಳು, ಒಂದು ದೈವಾನುಗ್ರಹ ಆಗಲಿಕ್ಕೆ ಒಂದು ದೈವದ ಒಂದು ಸಾನ್ನಿಧ್ಯ ಇತ್ತು ಅಂತಂದರೆ ಅಲ್ಲಿ ಹೋಗಿ ಒಂದು ದರ್ಶನ ಮಾಡ್ಕೊಂಡು ಬನ್ನಿ, ನಿಮಗೆ ಹಣದ ವಿಚಾರವಾಗಿ ಅನುಕೂಲಗಳಾಗುತ್ತೆ ಧನಸ್ಸು ರಾಶಿಯವರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ವ್ಯಾಪಾರಿಗಳಿಗೆ ಹೆಚ್ಚಿನ ಲಾಭದಾಯಕ ಸಾಧ್ಯತೆ ಇರುವಂಥದ್ದು. ನೋಡಿ, ಯಾರೆಲ್ಲ ಮಕರ ರಾಶಿಯವರು ವ್ಯಾಪಾರಸ್ಥರಿರ್ತೀರಾ, ವ್ಯಾಪಾರಗಳನ್ನು ಮಾಡ್ತಾ ಇರ್ತೀರಾ, ಹೆಚ್ಚಿನ ಲಾಭಗಳು ಆಗುವಂತಹ ಸಾಧ್ಯತೆ ಹೆಚ್ಚಿರುವಂಥದ್ದು. ನಿಮ್ಮ ವ್ಯಾಪಾರಗಳಲ್ಲಿ ಅಭಿವೃದ್ಧಿ ಆಗುತ್ತೆ, ನಿಮಗೆ ವಿಶೇಷವಾದ ಧನಾಗಮನದ ನಿರೀಕ್ಷೆ ಮಾಡ್ಬೋದು. ಎಲ್ಲ ವ್ಯಾಪಾರಸ್ಥರಿಗೂ ಕೂಡ ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ. ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೂಡ ಹರಿಸ್ಬೇಕಾಗುತ್ತೆ. ನೋಡಿ, ಆರೋಗ್ಯದ ಕಡೆ ಗಮನವನ್ನು ಕೊಡುವಿರಿ ಅಂತ ಹೇಳ್ತೀವಿ. ನೋಡಿ, ಏನಾದರೂ ಆರೋಗ್ಯ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಅದಕ್ಕೆ ತಕ್ಕಂಥ ಈಗ ಹಾಸ್ಪಿಟಲ್ಗೆ ಹೋಗ್ಬೋದು, ವೈದ್ಯಕೀಯದಲ್ಲಿನೋ ಅಥವಾ ಬೇರೆ ಕಡೆ ಎಲ್ಲಾದರೂ ಹೋಗಿ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಅವಶ್ಯಕವಾಗಿ ಈ ದಿನ ನೀವು ಮಕರ ರಾಶಿಯವರು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಕೂಡ ಸೌಖ್ಯ ಇರುವಂಥದ್ದು, ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕೂಡ ಈ ದಿನ ಇರುವಂಥದ್ದು ನೋಡ್ಕೋಬಹುದು ಮಕರ ರಾಶಿಯವರಿಗೆ. ಇನ್ನು ಕುಂಭರಾಶಿಯವರಿಗೆ ನೋಡಿದಾಗ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದೆ. ನೋಡಿ, ಕುಂಭರಾಶಿಯವರು ಅವಶ್ಯಕವಾಗಿ ತಿಳ್ಕೋಬೇಕು, ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೂ ಏನಾದರೂ ಮನೆ ಕಟ್ತಾ ಇರ್ತೀರಾ ಅಥವಾ ಮನೆ ಕಟ್ಟಬೇಕು ಅಂದ್ಕೊಂಡಿರ್ತೀರ, ಒಂದು ಸೈಟ್ ತಗೊಳ್ಳೋ ವಿಚಾರದಿಂದ ಹಿಡಿದು ಗೃಹ ನಿರ್ಮಾಣದ ವಿಚಾರವಾಗಿ ನಿಮ್ಗೇನಾಗುತ್ತೆ, ಕೆಲವೊಂದು ಸಂಬಂಧಪಟ್ಟಂಥ ಕಾರ್ಯಗಳಲ್ಲಿ ಹೆಚ್ಚು ತೊಂದರೆ ಉಂಟಾಗುತ್ತೆ ಅಂತ ಹೇಳ್ತಾ ಇದ್ದೆ. ಗೃಹಕ್ಕೆ ಸಂಬಂಧಪಟ್ಟಂಥ ಏನು ನೋಡಿ, ಇವತ್ತು ಯಾರೋ ಕೆಲಸಕ್ಕೆ ಬರಬೇಕಾಗಿದ್ದು ಬರಲ್ಲ, ಅಥವಾ ಯಾವುದೋ ಒಂದು ನಿಮಗೆ ಒಂದು ಕೆಲಸಕ್ಕೆ ಬೇಕಾದಂತಹ ಒಂದು ವಸ್ತು ಅಂದರೆ ಒಂದು ಐಟಮ್ಸ್ ಬೇಕಾಗಿರುತ್ತೆ, ಅದು ಕೂಡ ವಸ್ತುಗಳು ಸಿಗ್ತಾ ಇರಲ್ಲ. ಈ ರೀತಿ ತೊಂದರೆಗಳಾಗುವಂಥದ್ದು ಕೂಡ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನು ಈ ದಿನ ಕುಂಭರಾಶಿಯವರು ಮಾಡ್ಕೊಳ್ಬೇಕು. ಇನ್ನು ದೈವ ಕಾರ್ಯಗಳಲ್ಲಿ ಆಸಕ್ತಿ ಕೂಡ ಹೆಚ್ಚಾಗುವಂಥದ್ದು. ನೋಡಿ, ವಿಶೇಷವಾಗಿ ತಲೆಲಿಟ್ಕೊಳ್ಳಿ, ದೈವ ಕಾರ್ಯದಿಂದ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗುವಂಥದ್ದು. ಹಾಗಾಗಿ ದೈವರನ್ನು ಪೂಜೆ ಮಾಡ್ಕೊಳ್ತಾ ಈ ದಿನವನ್ನು ಕಳೆಯಿರಿ, ನಿಮಗೆ ಅನುಕೂಲ ಆಗುತ್ತೆ ಮನೆಯ ವಿಚಾರಗಳಲ್ಲಿ ಅಂತ ಕೂಡ ಹೇಳ್ಬೋದು ಕುಂಭರಾಶಿಯವರಿಗೆ. ಕಡೆಯ ರಾಶಿ ಮೀನರಾಶಿ. ನೋಡಿ, ಪುಣ್ಯಕ್ಷೇತ್ರ ದರ್ಶನ ಮಾಡಿವಿರಿ, ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ರು. ನೋಡಿ, ಮೀನರಾಶಿಯವ್ರಿಗೂ ಕೂಡ ಯಾವಾಗ ನಾವು ಒಂದು ದೇವರನ್ನು ನಂಬ್ತೀವಿ, ಪುಣ್ಯಕ್ಷೇತ್ರಗಳನ್ನು ದರ್ಶನಗಳನ್ನು ಮಾಡ್ಕೊಳ್ತೀವಿ, ಅದರಿಂದ ಏನು ನಮಗೆ ಲಾಭ, ಏನಾದರೂ ಹಣದ ನಿರೀಕ್ಷೆ ಇತ್ತು ಅಂತಂದರೆ, ಎಲ್ಲೋ ಒಂದು ಹತ್ರ ಹಣ ಏನಾದರೂ ಬರಬೇಕು ಅಂದ್ಕೊಂಡಿದ್ರೆ ಸಾಲವಾಗಿ ಆಗಲಿ ಅಥವಾ ಏನಾದರೂ ಹಣದ ನಿರೀಕ್ಷೆ ನೀವು ಮಾಡ್ತಾ ಇದ್ದರೆ ಹಣದ ಒಳ ಹರಿವು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಹಣಕಾಸಿನ ವ್ಯವಹಾರದಲ್ಲಿ ಹೆಚ್ಚು ಅನುಕೂಲಗಳು ಕೂಡ ನಿಮಗೆ ಈ ದಿನ ಪ್ರಾಪ್ತವಾಗುವಂಥದ್ದು ಇರುವಂಥದ್ದು ಮೀನರಾಶಿಯವರಿಗೆ. 12 ರಾಶಿಗಳ ಫಲಾನುಫಲ ಯಾವ ರೀತಿಯಾಗಿತ್ತು, ಯಾವ ರಾಶಿಗೆ ಶುಭ, ಯಾರಿಗೆ ಅಶುಭ ಅಂತ ಗುರುಗಳು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಗುರುಜಿಯವ್ರನ್ನ ನೀವು ನೇರವಾಗಿ ಬಂದು ಭೇಟಿಯಾಗಬೇಕು, ನಿಮ್ಮಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಟಿ.ವಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಬೇಕಾಗುತ್ತೆ. ಒಂದು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡಿಕೊಂಡು ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿರುವಂಥ ಕಚೇರಿನಲ್ಲಿ ಗುರುಜಿಯವರು ಸಿಗ್ತಾರೆ, ನೇರವಾಗಿ ಭೇಟಿಯಾಗಲಿಕ್ಕೆ ಅವಕಾಶವಿದೆ.
ಇನ್ನು ಇವತ್ತಿನ ದಿನ ವಿಶೇಷತೆಯಲ್ಲಿ ಗುರೂಜಿಯವರು ಮದುವೆ ವಿಳಂಬ ಆಗಲಿಕ್ಕೆ ಕಾರಣಗಳೇನು, ಯಾವ ರಾಶಿಯವರು ಯಾವ ರೀತಿಯಾದಂಥ ಪರಿಹಾರವನ್ನು ಅನುಸರಿಸಬೇಕಾಗತ್ತೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಇನ್ನೊಂದಷ್ಟು ಮಾಹಿತಿಯನ್ನು ಗುರುಗಳು ನೀಡ್ತಾರೆ. ಗುರುಗಳೇ, ಇವತ್ತಿನ ದಿನ ವಿಶೇಷ ನೋಡಿ, ಈಗ ಮದುವೆ ಆಗ್ತಾ ಇಲ್ಲ ಅಂತಾಗ ಕೆಲವೊಂದು ಏನೇ ನೀವು ಪೂಜೆಗಳು ಮಾಡಿದ್ರು, ಏನೇ ವ್ರತಗಳು ಮಾಡಿದ್ರು, ಯಾವುದೇ ದೇವಸ್ಥಾನಕ್ಕೆ ಹೋದ್ರು ನಿಮಗೆ ತೊಂದರೆಗಳು ಆಗ್ತಾ ಇತ್ತು ಅಂತಂದರೆ ಈ ರಾಶಿಯವರು ಅವಶ್ಯಕವಾಗಿ ಏನು ಮಾಡ್ಕೊಳ್ಬೇಕು? ಕೆಲವೊಬ್ಬರಿಗೆ ನೋಡಿ, ಈಗೆಲ್ಲರಿಗೂ ರಾಶಿ ಗೊತ್ತಿರುತ್ತೆ, ಆದರೆ ನೀವು ಯಾವ ದೇವರನ್ನು ಆರಾಧನೆ ಮಾಡಬೇಕು, ಯಾವ ದೇವರಿಗೆ ಮೊರೆ ಹೋಗಬೇಕು ಅನ್ನುವಂಥದ್ದು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ನೋಡಿ, ಈಗ ಪ್ರಥಮವಾಗಿ ಮೇಷ ರಾಶಿಯವರು ನೋಡುವಂಥದ್ದು, ಮೇಷ ಮತ್ತು ವಿಶೇಷವಾಗಿರುವಂತಹ ವೃಶ್ಚಿಕ ರಾಶಿಯವ್ರಿಗೆ ನೋಡುವಂಥದ್ದು. ಮೇಷ ಮತ್ತು ವೃಶ್ಚಿಕ ರಾಶಿಯವ್ರಿಗೆ ಯಾರೆಲ್ಲ ಇದ್ದೀರಾ, ಮದುವೆಯಲ್ಲಿ ತೊಂದರೆಗಳು ಆಗ್ತಾ ಇತ್ತು, ಮದುವೆ ಆಗ್ತಾ ಇಲ್ಲ ಅಂತಂದರೆ ನೋಡಿ, ನೀವು ಅವಶ್ಯಕವಾಗಿ ಕುಜ ಮಂತ್ರ ಜಪವನ್ನು ಮಾಡಬೇಕು ಅಂತ ಹೇಳುತ್ತೆ. ಓಂ ಮಂಗಳಾಯ ನಮಃ ಅಂತ ನೋಡಿ, ಅಥವಾ ಓಂ ಕುಜಾಗೆ ನಮನೋ ಅಥವಾ ಓಂ ಅಂಗಾರಕಾಯ ನಮಃನೋ, ಈ ರೀತಿ ಒಂದು 3 ಮಂತ್ರಗಳಲ್ಲಿ ಯಾವುದಾದ್ರೂ ಒಂದಾಗಲಿ ನೋಡಿ. ಓಂ ಅಂಗಾರಕಾಯ ನಮಃ ಈ ಮಂತ್ರವನ್ನು ಕೂಡ ದಿನನಿತ್ಯವೂ ಕೂಡ ಮನೆಯಲ್ಲಿ ಪ್ರಾತಃ ಕಾಲದಲ್ಲಿ 24 ಬಾರಿ ನೀವು ಜಪವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ. ದಿನನಿತ್ಯವೂ ಕೂಡ ನಿಮಗೆ ಅವಶ್ಯಕವಾಗಿ ಮದುವೆಗಳಲ್ಲಿ ಏನಾದರೂ ತೊಂದರೆಗಳು ತೊಡಕುಗಳಿದ್ರೂ ಕೂಡ ನಿಮಗೆ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ವಿಶೇಷವಾಗಿ ಏನು ಮಾಡ್ಕೊಳ್ಬೇಕು, ಸುಬ್ರಹ್ಮಣ್ಯ ದೇವರ ದರ್ಶನವನ್ನು ಮಾಡಬೇಕು. ನೋಡಿ, ಈಗ ಹೇಳ್ತೀವಿ ನಾವು ಸಾಮಾನ್ಯವಾಗಿ ಯಾವ್ಯಾವ ರಾಶಿಯವರು ಏನು ದೇವರುಗಳು ಮಾಡಬೇಕು ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಏನು ಮಾಡಬೇಕು, ಸುಬ್ರಹ್ಮಣ್ಯನನ್ನು ಆರಾಧನೆಯನ್ನು ಮಾಡ್ಕೊಳ್ಳಿ. ಯಾವುದೇ ತೊಂದರೆಗಳಿದ್ದರೂ ಕೂಡ ನಿಮಗೆ ಅನುಕೂಲದ ವಾತಾವರಣ ಆಗುತ್ತೆ. ಯಾಕೆಂದರೆ ಮೇಷರಾಶಿಯವರಿಗೆ ಕುಜಾಧಿಪತಿ ಆಗಿರೋದ್ರಿಂದ, ಕುಜಗೆ ಅಧಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಆಗಿರೋದ್ರಿಂದ ಸುಬ್ರಹ್ಮಣ್ಯನನ್ನು ನೀವು ಯಾವಾಗ ಆರಾಧನೆಗಳು ಮಾಡ್ಕೊಳ್ತೀರಾ, ಒಲಿಸ್ಕೊಳ್ತೀರಾ, ನಿಮಗೆ ಮದುವೆ ವಿಚಾರದಲ್ಲಿ ಶುಭ ಸುದ್ದಿಯನ್ನು ನೀಡ್ತಾರೆ, ಶುಭ ಅನುಗ್ರಹವನ್ನು ಕೂಡ ನೀಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಅದ್ರ ಜೊತೆ ತೊಗರಿ ಕಾಳನ್ನು ದಾನ ಮಾಡೋದ್ರಿಂದ ಕೂಡ ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನು ವೃಷಭ ಮತ್ತು ತುಲಾ ರಾಶಿಯವರಿಗೆ ಇವ್ರು ಏನು ಮಾಡಬೇಕು, ಶುಕ್ರಗ್ರಹನ ಆರಾಧನೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ವೃಷಭಕ್ಕೆ ನಾವು ಶುಕ್ರಗ್ರಹವನ್ನು ನೋಡ್ತಾ ಇರ್ತೀವಿ. ಹಾಗಾಗಿ ಶುಕ್ರಗ್ರಹನನ್ನು ವಿಶೇಷವಾಗಿ ನೀವು ಆರಾಧನೆ ಮಾಡ್ಕೊಳ್ಳಿ. ಓಂ ಶುಕ್ರಾಗೆ ನಮಃ ಅಂತ ಮಂತ್ರ ಜಪವನ್ನು ಮಾಡ್ಕೊಳ್ಳಿ. ಲಕ್ಷ್ಮೀನಾರಾಯಣ ಹೃದಯ ಒಂದು ಪಾರಾಯಣ ಮಾಡಬೇಕು ಅಂತ ನೋಡಿ, ಲಕ್ಷ್ಮೀನಾರಾಯಣ ಹೃದಯ ಅಂತ ಇರುವಂಥದ್ದು ಈ ಶ್ಲೋಕಗಳನ್ನು ನೀವು ಪಾರಾಯಣ ಮಾಡ್ಕೊಳ್ಳಿ, ವಿಶೇಷವಾಗಿ ಅನುಕೂಲ ಆಗುತ್ತೆ. ಲಕ್ಷ್ಮೀನಾರಾಯಣನನ್ನು ಕೂಡ ನೀವು ಆರಾಧನೆ ಮಾಡ್ಕೊಳ್ಳಿ, ತುಂಬ ಅನುಕೂಲ ಆಗುವಂಥದ್ದು. ಇದ್ರ ಜೊತೆ ನೀವು ದುರ್ಗಾರಾಧನೆ ಕೂಡ ಮಾಡ್ಬೋದು, ಶಕ್ತಿ ದೇವತೆಯನ್ನು ಕೂಡ ಆರಾಧನೆ ಮಾಡ್ಕೊಳ್ಳಿ, ಅನುಕೂಲ ಆಗುವಂಥದ್ದು. ಇನ್ನು ಮಿಥುನ ಮತ್ತು ಕನ್ಯಾ ರಾಶಿಯವ್ರಿಗೆ ನೋಡಿದಾಗ ನೋಡಿ, ಬುಧ ಮಂತ್ರ ಜಪ ಮಾಡಬೇಕಾಗುತ್ತೆ. ಯಾಕಂದರೆ ಈ ಮಿಥುನ ರಾಶಿಯವರಿಗೆ ನಾವು ಬುಧಾಧಿಪತಿ ಅಂತ ಹೇಳ್ತೀವಿ. ಬುಧನನ್ನು ವಿಶೇಷವಾಗಿರುವಂತಹ ಮಂತ್ರಗಳಿಂದ ನೀವು ಓಂ ಬುಧಾಗೆ ನಮಃ ಎನ್ನುವ ಮಂತ್ರದಿಂದ ನೀವು ಈ ಬೀಜಾಕ್ಷರಗಳಿಂದ ಪೂಜಾರಿಗಳನ್ನು ಜಪವನ್ನು ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುವಂಥದ್ದು. ಇದರ ಜೊತೆ ವಿಷ್ಣು ನೋಡಿ, ಅಧಿದೇವತೆ ಬಂದು ವಿಷ್ಣು ಆಗಿರೋದ್ರಿಂದ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡೋದಾಗಲಿ ಅಥವಾ ಕೇಳಿಸ್ಕೊಳ್ಳೋದಾಗಲಿ ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ ಮದುವೆ ವಿಚಾರದಲ್ಲಿ ಅಂತ ಹೇಳ್ಬೋದು. ಇನ್ನು ಧನು ಹಾಗೂ ಮೀನ ರಾಶಿಯವರಿಗೆ ನೋಡಿದಾಗ ಗುರು ಮಂತ್ರ ನೋಡಿ, ಧನು ರಾಶಿಗೆ ಮತ್ತು ಮೀನ ರಾಶಿಯವರಿಗೆ ಗುರು ಅಧಿಪತಿ ಆಗಿರ್ತಾನೆ. ಹಾಗಾಗಿ ಗುರುಗಳನ್ನು ನೀವು ಆರಾಧನೆ ಮಾಡಿಕೊಳ್ಳುವಂಥದ್ದಾಗಲಿ, ಗುರು ರಾಘವೇಂದ್ರ ಸ್ವಾಮಿಯವರ ದರ್ಶನವನ್ನು ಪಡೆಯೋದ್ರಿಂದ ನಿಮಗೆ ಅನೇಕ ಫಲಗಳು ಮದುವೆ ವಿಚಾರದಲ್ಲಿ ಅನುಕೂಲಗಳು ಕೂಡ ಆಗುವಂಥದ್ದು. ಇನ್ನು ಕಟಕ ಹಾಗೂ ಸಿಂಹ ರಾಶಿಯವರಿಗೆ ನೋಡಿದಾಗ ನೋಡಿ, ಈ ಕಟಕ ರಾಶಿಯವರಿಗೆ ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಚಂದ್ರಾಧಿಪತಿ, ಓಂ ಚಂದ್ರಾಯ ನಮಃ ಅಂತ ಮಾಡ್ಕೊಳ್ಬೇಕು. ಹಾಗೆ ಸಿಂಹರಾಶಾಧಿಪತಿ ರವಿಯನ್ನು ಓಂ ಭಾಸ್ಕರಾಯ ನಮಃನೋ ಓಂ ಸೂರ್ಯಾಯ ನಮಃನೋ ಈ ರೀತಿ ಮಂತ್ರಗಳನ್ನು ನೀವು ಜಪ ಮಾಡ್ಕೊಳ್ತಾ ಬನ್ನಿ, ನಿಮಗೆ ಅನುಕೂಲದ ವಾತಾವರಣ ಸೃಷ್ಟಿಯಾಗುವಂಥದ್ದು. ಇದ್ರ ಜೊತೆ ನೀವು ಅಕ್ಕಿ ಮತ್ತು ಗೋಧಿಯನ್ನು ಕೂಡ ದಾನ ಮಾಡ್ಬೋದು. ಇನ್ನು ದುರ್ಗಾ ದೀಪ ನಮಸ್ಕಾರ ಪೂಜೆಯನ್ನು ಕೂಡ ಮಾಡಿಸೋದ್ರಿಂದ ನಿಮಗೆ ಅಭೀಷ್ಟ ಸಿದ್ಧಿಯಾಗುತ್ತೆ. ಶೀಘ್ರವಾಗಿ ನಿಮಗೆ ಕಲ್ಯಾಣ ಭಾಗ್ಯ ಸಿಗುವಂಥದ್ದು. ಅಂದರೆ ವಿವಾಹದಲ್ಲಿ ಯಾವುದೇ ಅಡೆತಡೆಗಳು, ತೊಂದರೆಗಳು, ತೊಡಕುಗಳು ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಾ, ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮನ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು.